ನೋ, ನೀವು ಕಾಲೇಜ್ಗೆ ಹೋಗದಿರೋದು ತಪ್ಪು. ಸತ್ಯ ಅಸತ್ಯ ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ಇರಬೇಕಾದ್ದು ಸಹಜ. ಹಾಗೇನೆ ಸಾಮಾಜಿಕ ಕಳಕಳಿ ಇರಬೇಕಾದ್ದು ಅಗತ್ಯನೇ. ಹಾಗಂತ ನಿಮ್ ಜೀವನ ಹಾಳಾಗಬಾರ್ದು. ಎನಿಹೌ, ಆ ಕಾಲೇಜ್ ವಿದ್ಯಾರ್ಥಿನಿಯ ಜೀವನನೇ ಒಂದು ರೀತಿ ಶೂನ್ಯ. ಮಂಗಳ ಸಾವಿನ ಹಿಂದೆ ಒಂದು ನಿಗೂಢ ಸತ್ಯ ಇದೆ. ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಲೇಬೇಕು. ಆ ರಹಸ್ಯನ ಕೆದಕ್ಲೇಬೇಕು. ಆಗ್ಲೇ ನಮ್ಮ ಹೋರಾಟಕ್ಕೊಂದು ಅರ್ಥ ಸಿಕ್ಕೋದು. ಸೊ ಯು ಬೆಟರ್ ಸ್ಟಾರ್ಟ್ ಗೋಯಿಂಗ್ ಟು ಯುವರ್ ಕಾಲೇಜ್. ಸ್ಟಾಪ್. ಏನ ಗುರ್ರಾಯ್ತಾ ಇದೆಯಾ? ಕೂತ್ಕೊಳ್ಳೋ. ಅಲ್ಲಯ್ಯ, ನಾನು ಬಂದಿದ್ದು ಗುರಾಯಿಸಿದ್ದು ಗೋರ್ಕೆ ಹೊಡ್ಕೊಂಡೆ ಹೇಗೆ ಕಂಡಿಡ್ದೆ? ನೀನ್ ಹಾಕೊಂಡಿರೋ ಸೆಂಟ್ ವಾಸನೆಲೆ ಗೊತ್ತಾಯ್ತು ಅನ್ಎಜುಕೇಟೆಡ್ ನೀನೇ ಬರ್ತಾ ಇದೀಯಾ ಅಂತ. ಸೆಂಟ್ ಹಾಕೊಂಡಿರೋ ಬಾಡಿಲ್ ಮಾತ್ ಬರ್ದೇ ಇದಾಗ್ಲೇ ಗೊತ್ತಾಯ್ತು ಅಂಡು ಸುಟ್ಟಿರೋ ಬೆಕ್ತರ ನನ್ನೇ ಗುರ್ರಾಯಿಸ್ತಾ ಇದೀಯಾ ಅಂತ. ನಾನು 420 ಆದ್ರೆ ನೀನು 840 ಮಗನೆ. ಎಲ್ಲ ನಿನ್ ಸಹವಾಸ ದೋಷ. ಏನ್ ಸಮಾಚಾರ? ಎಲ್ಲ ನನ್ ಗ್ರಾಚಾರ. ಒಂದ್ ಕಡೆ ಆ ಸಿಎಂ ನನಗ್ ಮಾಡಿರೋ ಅವಮಾನ, ಇನ್ನೊಂದ್ ಕಡೆ ನನ್ ಕಾಲೇಜ್ಗೆ ಕೆಟ್ಟ ತರಕ್ ಪ್ರಯತ್ನ ಪಡ್ತಿರೋ ಆ ಪ್ರಿನ್ಸಿಪಾಲ್ ಕಾಟ ಕಣಯ್ಯ. ಅವನ್ ಹೆಂಡತಿ ಕಾಟ ಇಲ್ವಾ? ಅವಳದೇನ್ ಪ್ರಾಬ್ಲಮ್ ಇಲ್ಲ ಕಣಯ್ಯ. ಎಷ್ಟೇ ಆದ್ರೂ ಪರ್ಮನೆಂಟ್. ಹಾಗಲ್ಲಯ್ಯ, ಅವಳು ನನ್ನ ಹಳೆ ಲವರ್ ಅಂತೀಯಾ? ಮತ್ತೆ ಆ ಪ್ರಿನ್ಸಿಪಲ್ ತಗಲಾಕ್ಬಿಟ್ಟಿದ್ಯಾ? ಏನ್ ಮಾಡೋದಯ್ಯ, ಸ್ಟೇಟಸ್ ಉಳಿಸ್ಕೋಬೇಕಲ್ಲ. ಓಹೋ, ಮಜಾ ಮಾಡೋದಕ್ಕೆ ಸ್ಟೇಟಸ್ ಅಡ್ಡ ಬರ್ಲಿಲ್ಲ, ಮದುವೆ ಆಗೋದಕ್ಕೆ ಅದು ಅಡ್ಡ ಬಂದ್ಬಿಡ್ತು. ಇದ್ ನ್ಯಾಯನೇನೆಯ? ಸಾಕ್ ಸುಮ್ನಿರೇ, ಕೊರಿಬೇಡ. ಕೋಣಂಗೇನೋ ಸಂಕಟ ಅಂದ್ರೆ ಎಮ್ಮೆಗೇನೋ ಸಂಕಟ ಅಂತಾರಲ್ಲ, ಹಂಗಾಯ್ತು. ಆಯ್ತು. ಈಗೇನೇ ಆ ವಿಷಯ? ಆ ಸಿಎಂ ಕೆಳಗಿಳಿಬೇಕು, ನಾನು ಸಿಎಂ ಆಗ್ಬೇಕು. ಅದುಮ್ಕೊಳಯ್ಯ. ಆ ಸಿಎಂ ನಿನಗೇನು ಕೆಟ್ಟದ್ ಮಾಡಿಲ್ಲ ನೋಡಯ್ಯ. ನಿನ್ ಪರವಾಗಿ ಲಾಠಿ ಚಾರ್ಜ್ ಮಾಡ್ಸಕ್ಕೆ ಪರ್ಮಿಷನ್ ಕೊಡಿಸ್ತವನೇ ನಾನು. ಆ ಸಿಎಂ ನೀನ್ ಹೇಳ್ದಂಗೂ ಕೇಳ್ತಾನೆ, ನಾನು ಹೇಳ್ದಂಗೂ ಕೇಳ್ತಾನೆ. ಈಗ ಆ ವಿಷಯ ಬಿಟ್ಟಾಕು, ಕಾಲೇಜ್ ವಿಷಯಕ್ಕೆ ಬಾ. ಆ ಪ್ರಿನ್ಸಿಪಲ್ ಏನಪ್ಪ ಕತೆ? ಆ ಕಚ್ಚೆ ಹಕ್ಕನ್ ಬಗ್ಗೆ ನಾನ್ ನೋಡ್ಕೋತೀನಿ. ನನ್ ಕಾಲೇಜ್ಗೆ ಕೆಟ್ಟ ಹೆಸರು ಬರಬಾರ್ದು, ಹಾಗ ನೀನ್ ನೋಡ್ಕೊಳಯ್ಯ. ಆ ಸಿಒಡಿ, ಸಿಬಿಐ, ಇಂಟೆಲಿಜೆನ್ಸ್ ಯಾವ್ದು ಕಾಲೇಜ್ ಒಳಗ್ ಬರಬಾರ್ದು, ಹಾಗೆ ನೋಡ್ಕೊಳಪ್ಪ. ಈ ಹೋಮು ನಿನ್ನ ಪ್ರಾಣ ಸ್ನೇಹಿತ, ನೀನ್ ಯಾವತ್ತಾದ್ರೂ ಬಿಟ್ಕೊಡ್ತಾನ? ನೋಡಯ್ಯ, ರೇಪ್ ರಿಪೋರ್ಟ್ ನಲ್ಲಿ ಯಾವನ್ ಜೊತೆ ನಾವು ಸಂಬಂಧ ಇತ್ತು ಅಂತ ರಿಪೋರ್ಟ್ ನೇ ಬದಲಾಯಿಸ್ಬಿಡೋಣ. ನೀನ್ ಯಾಕಯ್ಯ ಟೆನ್ಷನ್ ಮಾಡ್ಕೋತ್ಯಾ? ನೀ ಸಮಾಧಾನ ಮಾಡ್ಕೋ. ರೋಸೇ, ಎಂದ ಸರ ಕೆರೆದಿದ್ದು? ಚೇಚೆ, ಕರ್ದಿಲ್ಲ, ಕರ್ದೆ. ಇನ್ಮೇಲೆ ಯು ಟಾಕ್ ಇಂಗ್ಲಿಷ್. What can I do for you, sir? ಟೇಕ್ ರಮ್, ಬೇಗ ಕಮ್. Okay, sir. ಹೆಂಗದೆ ನನ್ನ ಇಂಗ್ಲಿಷು? ಕೇಳಿಸ್ಲಿಲ್ಲ. ಟೆನ್ಷನ್ ಕಣಯ್ಯ. ರಮ್ ತರ ಕೇಳಿದಿನಲ್ಲಯ್ಯ. ನೋಡು, ನೀ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ಲ. ಆ ಸಿಎಂ ಇಂದ ಹಿಡಿದು ಎಲ್ಲಾ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಹೆಸರು? ಕಾಳಿಂಗಪ್ಪ ಸ್ವಾಮಿ. ಉದ್ಯೋಗ? ವಿದ್ಯಾಶಂಕರ್ ವುಮೆನ್ಸ್ ಹಾಸ್ಟೆಲ್ ಅಲ್ಲಿ ವಾಚ್ಮನ್ ಆಗಿದ್ದೀನಿ ಸ್ವಾಮಿ. ನಿಮ್ಮ ಡ್ಯೂಟಿ ಅವರ್ಸ್ ಏನು ಅಂತ ಹೇಳ್ತೀರಾ? ಹಗಲು ರಾತ್ರಿ ಡಬಲ್ ಡ್ಯೂಟಿ ಮಾಡ್ತೀನಿ ಸ್ವಾಮಿ. ಹಗಲು ರಾತ್ರಿ ಅಂದ್ರೆ ಏನ್ 24 ಗಂಟೆ ಡ್ಯೂಟಿ ಮಾಡ್ತೀರಾ? ಸಾಯಂಕಾಲ 5 ಬಾರಿಸಿದಾಗ್ಲಿಂದ ಬೆಳಿಗ್ಗೆ 7 ಹೊಡೆಯೋ ತನಕ ಮಾಡ್ತಿದ್ದೆ ಸ್ವಾಮಿ. ಆತ್ಮಹತ್ಯೆ ಮಾಡ್ಕೊಂಡು ಮಂಗಳ ರಾತ್ರಿ ಎಷ್ಟೊತ್ತ ಮೇಲೆ ಹೊರಗಡೆ ಹೋಗ್ತಾ ಇದ್ಲು? ರಾತ್ರಿ 9 ರಿಂದ 10:30 ಒಳಗೆ ಹೋಗ್ತಿದ್ರು ಸ್ವಾಮಿ. ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು ಇಲ್ಲ ಸ್ವಾಮಿ, ಪರ್ಮಿಷನ್ ಇಲ್ಲದೆ ಬಿಡಕ್ಕಾಗಲ್ಲ ಅಂತ ಸಾಕಷ್ಟು ಸರಿ ಹೇಳ್ದು ಸ್ವಾಮಿ. ಆದ್ರೆ ಕೈ ಮುಗಿತೀನಿ ಅಣ್ಣಯ್ಯ, ದಮ್ಮಯ್ಯ ಅಂತೀನಿ. ವಾರ್ಡನ್ ನನ್ ಪರ್ಮಿಷನ್ ಕೊಡಲ್ಲ. ಗೆಳತಿ ಮನೆ ಹೋಗಿ ಮಾತ್ರೆ ತರಬೇಕು, ಹೊಟ್ಟೆ ನೋಯ್ತಾ ಇದೆ ಅಂತ ಏನೇನೋ ಕತೆ ಹೇಳಿ ಹೋಗ್ಬಿಡೋಳು ಸ್ವಾಮಿ. ವಾಪಸ್ ಎಷ್ಟೊತ್ತಿಗೆ ಬರ್ತಾ ಇದ್ಲು? ದೆವ್ವ ಓಡಾಡೋ ಸಮಯದಲ್ಲಿ ಬರ್ತಾ ಇದ್ಲು ಸ್ವಾಮಿ. ದೆವ್ವ ಎಷ್ಟೊತ್ತಿಗೆ ಓಡಾಡ್ತೀರಿ? ಮಧ್ಯರಾತ್ರಿ 12 ರಿಂದ 2 ಗಂಟೆವರೆಗೂ ಓಡಾಡುತ್ತೆ ಸ್ವಾಮಿ. ಒಬ್ಳೆ ಬರ್ತಾ ಇದ್ಲಾ? ಯಾವ ಬಾಯಲ್ಲಿ ಹೇಳಿ ಸ್ವಾಮಿ. ಒಂದ್ ದಿವಸ ಒಬ್ಬನ ಜೊತೆ, ಮತ್ತೊಂದ್ ದಿವಸ ಮತ್ತೊಬ್ಬನ ಜೊತೆ, ದಿವಸ ಕಾರಲ್ಲಿ ಬೈಕಲ್ಲಿ ಡ್ರಾಪ್ ತಗೊಳ್ತಾ ಇದ್ಲು. ನಾನು ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಬೈದು ಬಾಯಿ ಬಿಡಿಸ್ಬಿಟ್ಟೆ. ವಾರ್ಡನ್ ಹತ್ರ ಹೇಳ್ಬೇಡ ಅಂತ ಎಲ್ಲ ವಿಷಯ ಹೇಳ್ಬಿಟ್ಲು. ಅಡ್ಡದಾರಿ ಹಿಡ್ಬಿಟ್ಟಿದ್ಲು ಸ್ವಾಮಿ. ಒಟ್ನಲ್ಲಿ ಮಂಗಳ. ಆಮೇಲೆ ಐ ಅಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಕುಮಾರಿ ವಾರ್ಡನ್ ಪರಿಮಳ ಹಾಗೂ ವಾಚ್ಮನ್ ಕಾಳಿಂಗಪ್ಪನವರ ಸಾಕ್ಷಿಯ ಪ್ರಕಾರ ಮಂಗಳ ಪರಪುರುಷರೊಂದಿಗೆ ದೇಹ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ಸಾಬೀತಾಗಿದೆ. ಮೇಲಾಗಿ
ತಾನು ಸಂಪಾದನೆ ಮಾಡೋದಕ್ಕೋಸ್ಕರ ತನ್ನ ದೇಹವನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ಲು ಅನ್ನೋದಕ್ಕೆ ಪೊಲೀಸ್ನವರಿಗೆ ಸಿಕ್ಕ ಅವಳ ಸೂಟ್ ಕೇಸಿನಿದ್ದ ಹಣದಿಂದ ಸಾಬೀತಾಗಿದೆ. ಸೊ ತನ್ನ ನಡತೆಗೆಟ್ಟ ಗುಟ್ಟು ರಟ್ಟಾಯ್ತು ಅಂತ ಹೇಳಿ ಮಾನಸಿಕವಾಗಿ ನೊಂದ ಮಂಗಳ ಆತ್ಮಹತ್ಯೆ ಮಾಡಿಕೊಂಡಿರೋದು ಸತ್ಯವಾಗಿದೆ. ಹಾಗಾಗಿ ಕುಮಾರಿ ವಾರ್ಡನ್ ಪರಿಮಳ ಅವರನ್ನ ನಿರ್ದೋಷಿ ಎಂದು ಪರಿಗಣಿಸಿ ಮಾನ್ಯ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ದಿವಂಗತ ಕುಮಾರಿ ಮಂಗಳ ತನ್ನ ವೈಯಕ್ತಿಕ ವಿಚಾರಗಳಿಂದ ತಪ್ಪುಗಳಿಂದ ಮಾನಸಿಕವಾಗಿ ನೊಂದು ತನ್ನ ಸಾವಿಗೆ ತಾನೇ ಕಾರಣಳೆಂದು ಸಾಕ್ಷ್ಯಾಧಾರಗಳ ಪ್ರಕಾರ ಸಾಬೀತಾಗಿರುವುದರಿಂದ ವಾರ್ಡನ್ ಪರಿಮಳರವರು ನಿರ್ದೋಷಿ ಎಂದು ತೀರ್ಮಾನಿಸಿ ನ್ಯಾಯಾಲಯವು ತೀರ್ಪು ನೀಡಿದೆ ಹಾಗೂ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಹೆಚ್ಚಿಸಿದೆ. ಪದ್ಮಿನಿ ಹೋಗ್ಬೇಡ, ನಿಂತ್ಕೋ, ನನ್ನ ಮಾತು ಕೇಳು ಪದ್ಮಿನಿ. ಬಿಡ್ರಿ, ನನ್ನ ಇಷ್ಟ ಬಂದ ಕಡೆ ನಾ ಹೋಗ್ತೀನಿ. ನೀವ್ ಅದನ್ನ ತಡೆಯೋಕ್ ಬರ್ಬೇಡಿ. ಇವತ್ತಿನಿಂದ ನಿಮ್ ದಾರಿ ನಿಮಗೆ, ನನ್ ದಾರಿ ನನಗೆ. ಬರ್ತೀನಿ. ಪದ್ಮಿನಿ ಬೇಡ, ಹೋಗ್ಬೇಡ, ನನ್ನ ಮಾತು ಕೇಳು, ನಿಂತ್ಕೋ. ನನ್ನ ನೀವ್ ಹೇಳ್ದಾಗೆಲ್ಲ ಕೇಳೋಕೆ ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ಗೊತ್ತಾಯ್ತಾ? ಪ್ಲೀಸ್ ಪದ್ಮಿನಿ, ನನ್ನ ಮಾತು ಕೇಳು. ನೋಡು, ಇವತ್ ಮಾತ್ರ ನೀನು ಅವನ ಜೊತೆ ಹೋಗ್ಕೂಡ್ದು. ನೋಡಿ, ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ದಾರಿಗೆ ಅಡ್ಡ ಬರ್ಬೇಡಿ. ಪದ್ಮಿನಿ, ಹಲೋ, ಹಾಯ್ ಮದನ್. ನಿಮ್ಮನ್ನ ನೋಡಿ ಎಷ್ಟು ದಿವಸ ಆಗೋಯ್ತು. ಹೇಗಿದ್ದೀರಾ? ಹೌದಾ, ಓಕೆ, ನಾನು ಈಗಲೇ ಬರ್ತೀನಿ. ದೇರ್ ಲೈಸ್ ದ ಪಾಯಿಂಟ್. ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿಲ್ಲ. ಇವರಿಬ್ಬರ ನಡುವೆ ಬಿರುಕು ತಂದವನು ಆ ವಿದ್ಯಾಶಂಕರ್. ಈ ವಿಷಯದಿಂದಾಗಿ ಪ್ರಿನ್ಸಿಪಲ್ ತಗೋ ಡ್ರಗ್ ಅಡಿಕ್ಟ್ ಆದ. ಅವನ ಕಾಮದಾಹಕ್ಕೆ ಲೇಡೀಸ್ ಹಾಸ್ಟೆಲ್ ಹುಡುಗಿರೆಲ್ಲ ಬಲಿಯಾದ್ರು. ಇವರು ಅಷ್ಟೂ ಜನರ ವೀಕ್ನೆಸ್ ನ ಬಳಸ್ಕೋತಾ ಇರೋದು ಆ ವಾರ್ಡನ್ ಕಮ್ ಪಿಂಪ್ ಪರಿಮಳ. ಓಕೆ, ಅರೇಂಜ್ ಮಾಡಿದ್ದೀನಿ. ಹಲೋ, ಹೇಳಿ. ನಾನು ವಿದ್ಯಾಶಂಕರ್. ನಮಸ್ತೆ ಸರ್. ಎಲ್ಲ ಅರೇಂಜ್ ಮಾಡಿದ್ಯಾ? ಅಲ್ಲೇ ಆ ಮನೇಲಿ ಅರೇಂಜ್ ಮಾಡಿದ್ದೀನಲ್ಲ ಸರ್. ಓಕೆ. ಯು ಇಡಿಯಟ್! ನೀನು ನನ್ನ ರೂಮಲ್ಲಿ ಎಷ್ಟು ಧೈರ್ಯ ನಿನಗೆ? ಪರಿಪರಿಯಲ್ಲಿ ಗಮಗಮಿಸುವ ಪರಿಮಳವೇ, ಮನ ತಣಿಸುವ ತನು ಕುಣಿಸುವ ಕೋಮಲಾಂಗಿಯೇ, ಈ ಪರಿಕೋಪವೇಕೆ ನನ್ನಲ್ಲಿ? ಗೆಟ್ ಔಟ್! ಕುಡ್ದಿಗೆ ಬಂದಿದ್ಯೋ ಹೇಗೆ? ಇಲ್ಲ ಕಣೆ, ದೇವರಾಣೆಗೂ ಕುಡ್ದಿಲ್ಲ. ಈ ಕಾಳಿಂಗನಿಗೆ ನಿನ್ ನೋಡಿದ್ರ ನಿಶಾ, ನಿನ್ ಮುಟ್ಟಿದ್ರ ನಿಶಾ. ನನ್ನ ಕೈಲಾಡ ಕೊಂಬೆ ನೀನೆ ಕಣೆ, ನನ್ನ ಅಂಗೈಲಿರೋ ಅಪ್ಸರೆಯೂ ನೀನೆ ಕಣೆ. ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತ. ಕನಸ್ ಕಾಣ್ಬೇಡ್ವೋ, ಕೆಲ್ಸ ಕಳ್ಕೋಬೇಡ್ವೋ. ಏಯ್ ಬೀದಿ ನಾಯಿ, ಕಳಚ್ಕೊಳ್ಳ. ಈ ಬೀದಿ ನಾಯಿ ಈ ಬ್ಯೂಟಿ ಕ್ವೀನ್ ಪಾರ್ಲರ್ ಬಂದು ಪೊಮೋರಿಯನ್ನಾಯಿ ಆಗ್ಬಿಟ್ಟಿದೆ. ನಾನ್ ಬೇಕಾದ್ರೆ ಈಗ ನಿನ್ನ ಸೊಂಟದ ಮೇಲೂ ಕೂರ್ಬಹುದು. ಅಷ್ಟೇ ಯಾಕೆ, ನಿನ್ ಮಂಚದ ಮೇಲೂ ಮಲಗ್ಬೋದು. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ಸರ್, ಮಂಗಳನ್ ಕೇಸ್ನ ರಿಓಪನ್ ಮಾಡಿ ಸರ್. ವಾರ್ಡನೆ ಸರ್ ಮಂಗಳನ್ ತಲೆ ಹಿಡಿದಿದ್ದು, ಪ್ರಿನ್ಸಿಪಾಲೇ ಸರ್ ರೇಪ್ ಮಾಡಿದ್ದು. ನಾನು ಕಟ್ ಮಾಡ್ಬಿಟ್ಟಿಯಾ ದಡ್ಡಿ? ನಗರದಲ್ಲಿ 28 ರಸ್ತೆಗಳಿಗೆ ಮೋಕ್ಷ. हेलो, मैं विद्याशंकर बात कर रहा हूँ. सलाम अलैकुम. मुझे आपसे कुछ बात करना है. वही खेल खेल में
ठीक है ठीक है. ಯಾರಿಗೆ ಫೋನ್ ಮಾಡಿದ್ದು? ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಓಡು ಓಡು. ಬಾಯ್. ಬಲ್ಲ ಬಂದೆ ಮೇಡಮ್. ಏನಾಯ್ತು ಮೇಡಮ್? ವಾಚ್ಮ್ಯಾನ್, ಹೇಗಾಯ್ತಿದ್ದಲ್ಲ? ಹೇಗಾಯ್ತಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ನಾ ಬಿಲ್ಡಿಂಗ್ ಹಿಂದ್ಗಡೆ ಇದೆ ಸರ್. ಇದಕ್ಕಿದ್ದಂಗೆ ಅಮ್ಮ ಅವರು ಜೋರಾಗಿ ಕೂಕೊಂಡ್ರು. ಏನಾಯ್ತು ಅಂತ ನಾನು ಓಡೋಡ್ ಬಂದು ನೋಡಿದೆ ಸರ್. ಇಲ್ಲಿ ನೋಡಿದ್ರೆ ಒಂದು ಮೂಟೆ ಬಿದ್ದಿತ್ತು ಸರ್. ಮೂಟೆ ಬಿಸಿದಾಗ ಯಜಮಾನ ಬಾಡಿ ಇತ್ತು ಸರ್. ವಿದ್ಯಾಶಂಕರ್ ಅವರಿಂದ ನಮ್ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದೈತ್ರಿ. ಎದುರು ಪಕ್ಷದವ್ರಿಗೆ ಸದರ ಸಿಕ್ಕೈತೆ. ನಮ್ ಕೂಡ ಕೈ ಜೋಡಿಸಿದ ಜೆಡಿಎಸ್ ಪಕ್ಷದವರು ಅಂಡ್ ಬಡ್ಕೊಂಡ್ ನಗಕತ್ಯಾರ್ರಿ. ಹಿಂಗಾದ್ರೆ ನಮ್ ಸರ್ಕಾರ ಹೆಂಗ್ ಉಳಿತೈತ್ರಿ ಸಿಎಂ ಸಾಹೇಬ್ರ? ಕೊಲೆಗಳು ಹುತ್ತಾಗಿರೋರು ಕಾಲೇಜಿನ ದೆಸೆಯಿಂದ ಗಂಡನ್ ಕೊಲೆ ಮಾಡಿಸಿ ಹೆಂಡತಿ ಪತ್ನಿನ ಜೊತೆ ಚೆಲ್ಲಾಟ ಆಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇದನ್ನಾಗ್ಲೇ ಸುಳ್ಳು ಅಂತ ಕೋರ್ಟ್ ಡಿಸೈಡ್ ಮಾಡಿದೆ. ಹೋಗ್ರಿ. ಎಷ್ಟೇ ಆಗ್ಲಿ ನೀವು ಗೃಹ ಮಂತ್ರಿ ಅಲ್ವಾ? ಎಲ್ಲಾ ರೇಪ್ ಕೇಸ್ಗಳನ್ನು ಮುಚ್ಚಾಕಿದ್ದಾರೆ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ. ಸಿಎಂ ಸಾಹೇಬ್ರ, ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡ್ಲೇಬೇಕು. ವಿದ್ಯಾಶಂಕರ್ ಮೇಲೆ ನೀವು ಮಾಡಿರೋ ಆರೋಪನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಅಲ್ಲಿವರೆಗೂ ನೀವೆಲ್ಲರೂ ಸಮಾಧಾನವಾಗಿರ್ಬೇಕು. ಒಂದ್ ನಿಮಿಷ ಸಾಹೇಬ್ರೆ. ಸರ್, ಸಿಎಂ ಇಂದ ಫೋನ್. ಹಲೋ, ಹೇಳಿ ಸರ್. ಅರ್ಜೆಂಟ್ ಆಗಿ ಬನ್ರಿ. ಯಾತಕ್ ಸರ್? ರಾಜೀನಾಮೆ ಕೊಡಿ. ವಾಟ್? ಎಲ್ಲರೂ ಕ್ಯಾಕರ್ ಸುಗಿತಾ ಇದ್ದಾರೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದೆಲ್ಲ ಕೇಳ್ಬೇಡಿ ಸರ್. ನಾನು ಹೇಳಿದ್ ನಂಬಿ ಸರ್, ಪ್ಲೀಸ್. ಹೇಳ್ದಷ್ಟು ಮಾಡ್ರಿ. ವಿದ್ಯಾಶಂಕರ್ ಇಂದ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅತ್ಯಾಚಾರ, ಕೊಲೆಗಳ ಹುತ್ತ ಆಗಿರೋ ಇವ್ರ ಕಾಲೇಜಿನ ದೆಸೆಯಿಂದ ನಮ್ ಸರ್ಕಾರ ಉರುಳು ಹೋಗೋ ಸ್ಥಿತಿ ಬಂದಿದೆ. ಗಂಡನ್ನ ಕೊಲೆ ಮಾಡಿಸಿ ಹೆಂಡತಿ ಪದ್ಮಿನಿ ಜೊತೆ ಆಡ್ತಾ ಇರೋ ಇವ್ರ ಚೆಲ್ಲಾಟ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡ್ಲೇಬೇಕು. ಹೌದು, ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ಸಮಾಧಾನ ಮಾಡ್ಕೊ. ಇಲ್ಲ ಇಲ್ಲ, ಮೊದಲು ಆ ಮುಖ್ಯಮಂತ್ರಿ ಅಧಿಕಾರನ ಸಮಾಧಿ ಮಾಡ್ಬೇಕು. ಓಕೆ, ಈಗ ಸಮಾಧಿ ಮಾಡಿದ್ದಾಯ್ತಲ್ಲ. ಮುಖ್ಯಮಂತ್ರಿ ನಾನಾಗ್ಬೇಕು. ದೇವರು, ನಮ್ ದೃಷ್ಟಿಲಿ ನೀನೇ ಸಿಎಂ. ಆದ್ರೆ ಅದನ್ ಕೊಡು, ಅಡ್ಡ ಬಾಯ್ ಹಾಕ್ಬೇಡ. ಅತಿ ಬುದ್ಧಿವಂತರು ದೊಡ್ಡ ಮೂರ್ಖರು ಅಂತ ಇದಕ್ಕೆ ಹೇಳೋದು. ನೋಡ, ಸಿಎಂ ತನ್ನ ರಾಜಕೀಯ ಜೀವನದಲ್ಲಿ ಯಾವ ಆರೋಪಕ್ಕೂ ಸಿಕ್ಕಾಕೊಂಡಿಲ್ಲ. ಮೊದ್ಲೇ ಗಾಂಧಿವಾದಿ, ಅವನ್ನ ಕೆಳಗಿಳಿಸ್ಬೇಕು.
ಹೇಗೆ ಇಳಿಸ್ತೀಯಾ? ರೇ ದಡ್ಡ, ಆ ಸಿಎಂ ನ ಕೆಳಗಿಳ್ಸಕ್ಕೆ ಚಕ್ರವ್ಯೂಹನ ಆಗ್ಲೇ ರಚಿಸಿದ್ದೀನಿ ಕಣೋ. ನನಗ್ ಗೊತ್ತು ಕಣೋ, ನನಗ್ ಗೊತ್ತು. ನೀನ್ ಕಣ್ಣಿಟ್ಟಿದ್ದು ಕೈಗೆ ಸಿಗುತ್ತೆ, ನೀನ್ ಎದುರು ಹಾಕೊಂಡವರು ಮಣ್ ಸೇರ್ತಾರೆ ಅಂತ. ಬಲ್ಲನ್ ಮಗ ನೀನು. ಪದ್ಮಿನಿ, ಹಾಗೆ ಟಚ್ ಮಾಡು. ಇದೊಂದು ಫೋಟೋ ತೆಗಿ. ಎಸ್, ಕೊಡಿ ಕೊಡಿ. ನಾನ್ರಿ ಗೃಹ ಸರ್, ಮಂತ್ರಿ. ನಮಸ್ಕಾರ ಸರ್. ಹೇಳಿ ಸರ್. ಡಿಸಿಪಿ ಬಲರಾಮ್ ಬದಲು ಎಸಿಪಿ ಪಾಟೀಲ್ ಪ್ರಿನ್ಸಿಪಲ್ ಕೇಸ್ಗೆ ಇನ್ವೆಸ್ಟಿಗೇಷನ್ ಸರ್, ಎಸಿಪಿ ಪಾಟೀಲ? ಓಕೆ ಸರ್. ರೇ ಸೌಂದರ್, ಸರ್. ಕೊಲೆ ನಡೆದಿದ್ದು ಇದೇ ಮನೆಯಲ್ಲ? ಎಸ್ ಸರ್. ಯಾವ ಜಾಗ? ಆ ಸೋಫಾ ಹತ್ರ ಸರ್. ಬನ್ನಿ, ಏನಾದ್ರು ಕ್ಲೂ ಸಿಗುತ್ತಾ ನೋಡೋಣ. ಓಕೆ ಸರ್. ಬಾ 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 ಬಾ. ಎಲ್ರದ್ದು ಮದುವೆ ಆದ್ಮೇಲೆ ಮೊದಲ ರಾತ್ರಿ ಆದ್ರೆ ನಮಗ್ ಮೊದಲ ರಾತ್ರಿ, ಆಮೇಲೆ ಮದುವೆ, ಈಗಿದ್ 2ನೇ ರಾತ್ರಿ. ಇದನ್ನೇ ನಾವು ಮೊದಲ ರಾತ್ರಿ ತರ ಆಚರಿಸೋಣ. ಅದಕ್ಕೆ ರೂಮ್ ಒಳಗೆ ನಾವಿಬ್ರು ಅದೀವಿ. ರೂಮ್ ಒಳಗೊಂದು ಕಾಟ ಐತಿ. ಕಾಟ ಮೇಲೆ ಮೊಳೆ ಹತ್ರ ಹಾಸಿಗೆ ಹಾಸಿದೀನಿ. ಹಾಸಿಗೆ ಮೇಲೆ ಘಮ ಘಮನು ಹೂ ಹಾಕಿದೀನಿ. ಮೇಲ್ ಕನಕಾಂಬ್ರ ಹೂ ಜೋತ್ ಬಿಟ್ಟಿದೀನಿ. ಹಣ್ಣು ಹಂಪ್ಲು ಹಾಲು ಹಲ್ವಾ ಎಲ್ಲ ಐತಿ. ಇದ್ರೊಳಗೊಂದು ಲಾಡು ತಗೊಂಡು ನೀನು ಹಿಂಗ್ ನನ್ ಮುಂದೆ ಹಿಡೀತಿ. ನಾನ್ ಕಡಿಯಕ್ ಬರ್ತೀನಿ, ನೀ ಹಿಂದಕ್ ತಕ್ಕೊಂತಿ. ನಾ ಹಿಂಗ್ ನೋಡ್ತೀನಿ, ಮತ್ ನೀ ಹಿಂಗ್ ಹಿಡೀತಿ. ನಾ ಕಡಿಯಕ್ ಬರ್ತೀನಿ, ನೀ ಹಿಂದಕ್ ತಕ್ಕೊಂತಿ. ಯಾವಾಗ ಲಾಡು ಹಿಡಿಯಕ್ ಸಿಗ್ಲಿಲ್ಲ, ನಾ ಸುಮ್ಮನ್ ಮಕ್ಕಳ್ ಬಿಡ್ತೀನಿ. ನೀ ಮುಂದಿನ ಕೆಲಸ ನೋಡಿ ಅಂತೆ. ಬಾ 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 ಬಾ. ನಮಸ್ಕಾರ ಅಮ್ಮ. ಛೀ, ಅದ್ಯಾಕ್ರಿ ಅಮ್ಮ ಅಂತ ಕರಿತೀರಾ? ನಾನಿನ್ನೂ ಅಮ್ಮ ಆಗಿಲ್ಲ. ಪ್ರಯತ್ನಿಸಿಲ್ವಾ? ಸುಮ್ನಿರೆ ರೀ ಸಾಹೇಬ್ರೆ, ಮೇಡಮ್ ಅಂತ ಕರೀರಿ. ವಾವ್, ಬ್ಯೂಟಿಫುಲ್. ಯಾರು? ನಾನಾ? ಸಾಹೇಬ್ರು ಮನೇಲಿಲ್ವಾ? ಮೇಡಮ್ ಹಾಲಲ್ಲಿದ್ರೆ ಸಾಹೇಬ್ರು ಇಲ್ಲ ಅಂತ ಅರ್ತಾರೆ. ಅವರು ಗೆಸ್ಟ್ ಹೌಸ್ ಹೋಗಿದ್ದಾರೆ, ನೀವು ಅಲ್ಲೇ ಹೋಗಿ ನೋಡಿ. ಸರಿ, ಅಲ್ಲೇ ಹೋಗಿ ನೋಡ್ತೀನಿ. ಮೇಡಮ್, ಯಾಕೆ ಮೇಡಮ್ ಕಾರ್ಡು? ಈ ಸೆಲೆಬ್ರೇಷನ್ ನೀವು ಸಿಎಂ ಆಗೋದಕ್ಕ? ಖಂಡಿತ ಇಲ್ಲ. ನನ್ನ ಮಗಳು ವಿದೇಶದಿಂದ ವಾಪಸ್ ಆಗಿದ್ದಕ್ಕೆ. ಮುಂದಿನ ಸಿಎಂ ಯಾರು? ಅದ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಸಿಎಂ ಆಗೋ ಆಸೆ ಇಲ್ವಾ? ಖಂಡಿತ ಇಲ್ಲ. ಆದ್ರೆ ನಮ್ಮ ಪಾರ್ಟಿ MLAಗಳು, MLCಗಳು, ಪಾರ್ಟಿ ವೆಲ್ ವಿಷರ್ಸು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಎಲ್ಲ ನೀವೇ ಸಿಎಂ ಆಗ್ಬೇಕು, ನೀವೇ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ನನ್ನ ಮಗಳು ಮುಖ್ಯ. ಯಾರ್ಯಾರೋ ನನ್ನ ಬಗ್ಗೆ ಏನೇನೋ ಹೇಳಿ ನನ್ನ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಪಟ್ರು. ಏನು ಆಗ್ಲಿಲ್ಲ. ಎಲ್ಲ ದೈವೇಚ್ಛೆ. ನಮ್ ಕೈಲೇನಿದೆ?